ಅಣ್ಣ ಏನಣ್ಣ ಇದೆಲ್ಲ? ಶಾಲೆವರೆಯವರು ನಿಮ್ಮ ಜಾಗದಲ್ಲಿ ಕೂತಿದ್ದಾರೆ. ಆಫೀಸಿಗೆ ಬಂದಿದ್ದು ಮೊದಲನೇ ದಿನನೇ ಕ್ಯಾಬಿನಲ್ಲಿ ಕೂತ್ಕೊಂಡು ನಿಮ್ಮಲ್ಲಿ ಇಲ್ಲಿ ಕೂರ್ಸಿದಾರಲ್ಲ, ಸರಿನಾ ಇದು? ಅದು ಸಾಲದು ಅಂತ ನಿನಗೂ ಬೈದ್ರಾ? ನನಗೆ ಬೈದಿದ್ದಕ್ಕೆ ಬೇಜಾರಿಲ್ಲ, ನಿಮ್ಮಿಬ್ರು ಈ ರೀತಿಯಲ್ಲಿ ನೋಡೋಕ್ಕಾಗ್ತಾ ಇಲ್ಲ. ಪರವಾಗಿಲ್ಲ ಸಮರ್ಥ, ಇದೆಲ್ಲ ನಾವು ಸಹಿಸ್ಕೊಳ್ಳಬೇಕು. ಅಷ್ಟಕ್ಕೂ ಇದೆಲ್ಲ ನಮ್ಮ ಪ್ಲ್ಯಾನ್ ತಾನೆ. ನಾವು ಅಂದ್ಕೊಂಡಿದ್ದ ಹಾಗೆ ಆಗಿದೆ. ಅಂದ್ಕೊಂಡಿದ್ದು ಹಾಗಲ್ಲ, ಇನ್ನೂ ಜಾಸ್ತಿನೇ ಆಗ್ತಿದೆ. ಇದೆಲ್ಲ ನಾವು ಮುಂಚೆನೇ ಎಕ್ಸ್ಪೆಕ್ಟ್ ಮಾಡಿದ್ವಲ್ಲ. ಇನ್ನು ಮುಂದೆ ಏನಾಗುತ್ತೋ ಅಂತ ನೋಡೋಣ. ಬಂದಿದ್ದು ಮೊದಲನೇ ದಿನನೇ ಏನೇನೋ ಆಗ್ತಿದೆ, ಇನ್ನು ಮುಂದೆ ಹೇಗೋ. ಅಧಿಕಾರ ಸಿಕ್ಕಿರೋ ಅಹಂಕಾರದಲ್ಲಿ ನಮ್ಮನ್ನೆಲ್ಲ ಹೊಡೆದು ಮುಗ್ಬಿಡ್ತಾರೆ ಅಷ್ಟೇ. ಸರ್, ಮೇಡಮ್ ನಿಮ್ಮ 3 ಜನನ ಕರೆದಿದ್ದಾರೆ. ಯಾಕಂತೆ ಬಂದ ಆಚೆ ಕಳ್ಸ್ಕೊಂಡು ಮತ್ತೆ ಬರೋಕ್ಕೆ ಹೇಳಿದ್ರೆ? ಸಮರ್ಥ, ನೀನು ಸುಮ್ಮನೆ ಇರ್ತೀಯ? ನಾವು ಹೋಗ್ತೀವಿ, ನೀವು ಹೊರಡಿ. ಓಕೆ ಸರ್. ಬ್ರೋ, ಇವಾಗ ನಾವು 3 ಜನ ಅಲ್ಲಿಗೆ ಹೋದರೆ ಯುದ್ಧನೇ ಆಗ್ಬಿಡ್ಬೋದಾ? ಅಂಥದ್ದು ಏನೂ ಆಗಬಾರ್ದು. ಕ್ಯಾಬಿನಲ್ಲಿ ಏನೇ ನಡೆದ್ರೂ ನಾವು ಸಮಾಧಾನವಾಗಿರಬೇಕು. ಮುಖ್ಯವಾಗಿ ನೀವಿಬ್ಬರು, ನಿಮ್ಮಿಬ್ಬರು ಮೂಗಿನ ತುದಿ ಮೇಲೆ ಕೋಪ. ಆ ಕೋಪದಲ್ಲಿ ನೀವೇನಾದರೂ ಹೆಚ್ಚು ಕಮ್ಮಿ ಮಾತಾಡಿದ್ರೆ ನಾವಿಷ್ಟು ದಿನ ಮಾಡಿರೋದೆಲ್ಲ ವೇಸ್ಟ್ ಆಗುತ್ತೆ. ಅರ್ಥ ಆಯ್ತಾ? ಸರಿ ಬ್ರೋ, ಅವ್ರ ಮಾತಲ್ಲೇ ಬೆಂಕಿ ಕಾರಿದ್ರು ನಾವು ಕೈಯಲ್ಲಿ ಐಸ್ ಕ್ರೀಮ್ ಇಟ್ಕೊಂಡಿರೋ ಥರ ಕೂಲಾಗಿರ್ತೀವಿ, ಸರಿನಾ? ಅಣ್ಣ, ನಿಮಗೆ ನನ್ನ ಕೋಪದ ಬಗ್ಗೆ ಮಾತ್ರ ಗೊತ್ತು, ನನ್ನ ತಾಳ್ಮೆ ಬಗ್ಗೆ ಗೊತ್ತಿಲ್ಲ. ಹೌದೌದು, ತಾಳ್ಮೆಯಲ್ಲಿ ಶ್ರೀಮನ್ ನಾರಾಯಣ, ಕೋಪದಲ್ಲಿ ಉಗ್ರ ನರಸಿಂಹ ನಡೆಯಕ್ಕೆ ಕಂಡಿದ್ದೀನಿ. ನೋಡು, ಇದೇ ಆಗಲ್ಲ ಅಂತ ಹೇಳೋದು. ಹೌದು, ಇದೇ ಆಗಲ್ಲ ಅನ್ನೋದು. ನೀವಿಬ್ಬರು ಮತ್ತೆ ಶುರು ಮಾಡಬೇಡಿ. ಬನ್ನಿ ಹೋಗೋಣ. ಇನ್ನು ಮುಂದೆ ಆಫೀಸಿಗೆ ಎಲ್ಲರೂ ಟೈಮ್ ಸರಿಯಾಗಿ ಬರಬೇಕು. 9 ಗಂಟೆಗೆ ಲಾಗಿನ್ ಆಗಬೇಕು. 5 ನಿಮಿಷ ಲೇಟಾಗಿ ಬಂದರೂ ಅವ್ರನ್ನ ಆಫೀಸ್ ಒಳಗಡೆ ಸೇರಿಸ್ಬಾರ್ದು. ಯಾರೇ ಆ ರೀತಿ ಲೇಟಾಗಿ ಬಂದರೂ ಅವ್ರ ಸಂಬಳ ಕಟ್ ಆಗತ್ತೆ. ಪದೇ ಲೇಟಾಗಿ ಬಂದ್ರಂತೂ ಕೆಲ್ಸದಿಂದನೇ ಕಿತ್ತಾಕ್ತೀನಿ. ಆಫೀಸಲ್ಲಿ ಇನ್ನು ಮುಂದೆ ಡಿಸಿಪ್ಲಿನ್ ಇರಬೇಕು. ನಾನು ಹೇಳಿದ ಮಾತನ್ನು ಯಾರೂ ಮೀರೋ ಹಾಗಿಲ್ಲ. ಅದನ್ನ ಬಿಟ್ಟು ಅತಿ ಸಲಿಗೆ ಇದೆ ಅಂತ ತಲಹರಟೆ ಮಾಡಿದ್ರೆ ಕೆಲಸ ಕಳ್ಕೊಂಡು ಮನೇಲಿರ್ಬೇಕಾಗತ್ತೆ. ಹೇಳಿದ ಅರ್ಥ ಆಯ್ತಾ? ಗೆಟ್ ಔಟ್. ಅಭಿ, ನೀವಿನ್ನೂ ಯಾಕೆ ನಿಂತಿದ್ದೀರಾ? ಸಾರಿ, ಅದು ಈ ಆಫೀಸ್ ಎಂಪ್ಲಾಯೀಸು ತುಂಬ ಹೆಚ್ಕೊಂಡ್ಬಿಟ್ಟಿದ್ದಾರೆ, ಅದಕ್ಕೆ ಅವ್ರನ್ನ ಹದ್ಬಸ್ತಲ್ಲಿ ಇಡ್ತಾ ಇದ್ದೆ. ನೀವಿಬ್ರು ಕೂತ್ಕೊಳ್ಳಿ. ನೀನ್ ಯಾಕೆ ಇವತ್ತು ಆಫೀಸಿಗೆ ಲೇಟಾಗಿ ಬಂದೆ? ಅದು ಆಚೆ ಸ್ವಲ್ಪ ಕೆಲಸ ಇತ್ತು ಮೇಡಮ್. ಪೊಲೀಸ್ ಸ್ಟೇಷನ್ಗೆ ಹೋಗಿ ಚೆನ್ನಾಗಿ ಬರಬೇಕಿತ್ತು, ಅದಕ್ಕೆ ಸ್ವಲ್ಪ ಲೇಟ್ ಆಯಿತು. ಈ ರೀತಿ ಪೊಲೀಸ್ ಸ್ಟೇಷನ್ಗೆ ಹೋಗಿ ಸೈನ್ ಹಾಕ್ಬಿಟ್ಟು ಬರೋ ಕ್ರಿಮಿನಲ್ಸ್ಗಳನ್ನೆಲ್ಲ ಕೆಲಸಕ್ಕೆ ಇಟ್ಕೊಂಡಿದೀವಲ್ಲ, ನಮಗ್ ಬುದ್ಧಿ ಇಲ್ಲ. ನೀವು ಮಾಡಿರೋ ಆಕ್ಸಿಡೆಂಟ್ನ ತನ್ನ ತಲೆ ಮೇಲೆ ಹಾಕ್ಕೊಂಡಿದ್ದಾನೆ, ಅದಕ್ಕೋಸ್ಕರ ಇಷ್ಟೆಲ್ಲ ಒದ್ದಾಡ್ತಿದ್ದಾನೆ. ನಿಮಗೆ ಅದ್ರ ಬಗ್ಗೆ ಸ್ವಲ್ಪನೂ ಕೃತಜ್ಞತೆ ಇಲ್ಲ. ಎಂಥ ಕ್ರೂರಿ ನೀವು. ಇನ್ ಮುಂದೆ ಆಫೀಸಿಗೆ ಲೇಟಾಗಿ ಬರಬಾರ್ದು, ಇದೇ ಲಾಸ್ಟ್ ಎಕ್ಸ್ಕ್ಯೂಸ್. ಅರ್ಥ ಆಯ್ತಾ? ಸರಿ ಮೇಡಮ್. ಹಾಗೆ ಪ್ರತಿ ಕೆಲಸನೂ ಏನ್ ಹಾಗೆ ನೋಡ್ತಾ ನಿಂತಿದ್ಯಾ? ಕೆಮ್ತಿರೋದು ಕಾಣಿಸ್ತಿಲ್ವಾ? ಹೋಗಿ ನೀರು ತಗೊಂಡ್ ಬಾ. ಅಭಿ, ಇನ್ನು ನೀವು ಆರಾಮಾಗಿರ್ಬೋದು. ಏನು ಚಿಂತೆ ಮಾಡಬೇಡಿ, ಇಲ್ಲಿನ ಕೆಲಸಗಳನ್ನೆಲ್ಲ ನಾನು ನೋಡ್ಕೋತೀನಿ. ಸರಿ ಚಿಕ್ಕಮ್ಮ, ನೀವಿರ್ಬೇಕಾದ್ರೆ ನಮಗಿನ್ನೇನು ಚಿಂತೆ? ಎಲ್ಲ ಕೆಲಸಗಳನ್ನು ನೀವೇ ಚೆನ್ನಾಗಿ ನೋಡ್ಕೋತೀರಾ ಅಂತ ನಮಗೆ ಗೊತ್ತು. ಹೌದು, ಕಂಪ್ನಿ ಜವಾಬ್ದಾರಿ ನಿಮಗೆ ಸಿಕ್ಕಿದೆ ಅಂದಮೇಲೆ ಕಂಪ್ನಿನ ನೀವು ಎಲ್ಲೂ ತಗೊಂಡು ಹೋಗ್ತೀರಾ. ಎಲ್ಲ ನೀವು ನಿಮ್ಮಪ್ಪ ನನ್ನ ಮೇಲೆ ಇಟ್ಟಿರೋ ನಂಬಿಕೆ ಅಲ್ಲಿ. ಅಂದಾಗೆ ಒಂದು ಕಂಪನಿ ಜೊತೆ ಟೈಅಪ್ ಆಗೋದಿದೆ. ನಾಳೆ ಅದ್ರ ವಿಷಯವಾಗಿ ಮೀಟಿಂಗ್ ಇದೆ, ನೀವು ಅಲ್ಲಿಗೆ ಹೋಗೋದಕ್ಕೆ ರೆಡಿಯಾಗಿ. ಟೈಅಪ್ ಮೀಟಿಂಗಾ? ಅಲ್ಲ ಚಿಕ್ಕಮ್ಮ, ನೀವು ಈಗ ತಾನೇ ಆಫೀಸಿಗೆ ಬಂದಿದ್ದೀರಾ, ಆಲ್ರೆಡಿ ಬೇರೆ ಕಂಪ್ನಿ ಜೊತೆ ಟೈಅಪ್ ಮಾಡೋದಾ? ಯಾವ ಪ್ರಾಜೆಕ್ಟ್ಗೆ? ಯಾವ ಪ್ರಾಜೆಕ್ಟು, ಯಾಕೆ, ಏನು ಅಂತೆಲ್ಲ ಕೇಳ್ಬಿಡಿ. ಮಾಧವನಿಗೆ ಈ ಆಕ್ಸಿಡೆಂಟ್ ವಿಷಯ ಮಾತ್ರ ಗೊತ್ತಾದರೆ ಸಾಲದು.
ಆ ಶಾರ್ವರಿ ಎಂಥ ಪಾಪಿ ಅನ್ನೋದು ಗೊತ್ತಾಗಬೇಕು. ಅವಳು ಇಡೀ ಸಂಸಾರನ ಸರ್ವನಾಶ ಮಾಡೋದಕ್ಕೆ ಹೊರಟಿದ್ದಾಳೆ ಅನ್ನೋದು ಗೊತ್ತಾಗಬೇಕು. ಎಷ್ಟು ವರ್ಷಗಳಿಂದ ಈ ಮನೆಯವರಿಗೆ ಯಾವ ರೀತಿ ಮೋಸ ಮಾಡ್ತಿದ್ದಾಳೆ ಅನ್ನೋದು ಗೊತ್ತಾಗಬೇಕು. ಇದೆಲ್ಲ ಗೊತ್ತಾಗಬೇಕು ಅಂತಂದರೆ ನೀವು ಮಾಡಿರೋ ಪ್ಲ್ಯಾನ್ ಪ್ರಕಾರನೇ ನಡ್ಕೋಬೇಕು. ಇದೆಲ್ಲ ಆದಮೇಲೆ ಎಲ್ಲ ಸಾಕ್ಷಿಗಳನ್ನು ಮುಂದೆ ಇಟ್ಕೊಂಡು ಅವಳಿಗೆ ತಕ್ಕ ಶಾಸ್ತಿ ಮಾಡಬಹುದು. ಕರೆಕ್ಟ್ ತಾತ. ನಾನು ಈ ವಿಡಿಯೋನ ಅಪ್ಪನ ಹತ್ರ ತೋರಿಸಿದ್ರೆ ಅವಳು ಬರೀ ಆಕ್ಸಿಡೆಂಟ್ ಮಾತ್ರ ಮಾಡಿದ್ದಾಳೆ, ಬೇರೆ ಯಾವ ತಪ್ಪು ಮಾಡಿಲ್ಲ ಅಂತ ಆಗುತ್ತೆ. ಅವಳು ಮಾಡಿರೋದಕ್ಕೆ ಇತಿಮಿತಿನೇ ಇಲ್ಲ. ಅದನ್ನೆಲ್ಲ ಅಪ್ಪನ ಹತ್ರ ಪ್ರೂವ್ ಮಾಡಬೇಕು ಅಂತಂದ್ರೆ ನಮಗೆ ಇನ್ನೂ ಸಾಕ್ಷಿಗಳು ಬೇಕು. ಅಂದಹಾಗೆ ಆಫೀಸಲ್ಲಿ ಎಲ್ಲ ನೀವು ಅಂದ್ಕೊಂಡು ಹಾಗೆ ನಡೀತಿದೆ ತಾನೆ? ಎಲ್ಲ ಹಾಗೆ ಆಗ್ತದೆ ತಾತ. ಆ ಶಾರ್ವರಿ ಮೆರಿತಾ ಇದ್ದಾಳೆ. ಮೆರೀಲಿ. ದೀಪ ಆರೋವಾಗ ಜೋರಾಗಿ ಉರಿಯುತ್ತಂತೆ. ಅವಳ ಅಂತ್ಯ ಹತ್ತಿರ ಬಂತು ಅನ್ನೋದಕ್ಕೆ ಇದೇ